ಕೆಸೆಟ್ ಕರ್ನಾಟಕ 2024 ಬಗ್ಗೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ತಿಳಿಸಬೇಕು ಅಂತ ವಿಡಿಯೋವನ್ನು ಮಾಡ್ತಿದ್ದೇನೆ. 2023-24 ಸಾಲಿನ ಕೆಸೆಟ್ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯು ಜನವರಿ ತಿಂಗಳಲ್ಲಿ ಮುಗಿದಿದ್ದು, ತಾತ್ಕಾಲಿಕ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದ್ರು. ಆಮೇಲೆ ಫೈನಲ್ ಕೀ ಆನ್ಸರನ್ನು ಮೊನ್ನೆಷ್ಟೇ ಬಿಡುಗಡೆ ಮಾಡಿದರು. ಅದೇ ರೀತಿ ಇವತ್ತಿನ ಪೇಪರಲ್ಲಿ ಒಂದು ಹೊಸ ಅಪ್ಡೇಟನ್ನು ಇಲ್ಲಿ ನೀಡಿದ್ದಾರೆ. ಪ್ರತಿ ವರ್ಷ ಮೈಸೂರು ಯೂನಿವರ್ಸಿಟಿ ಕೆಸೆಟ್ ಎಕ್ಸಾಮನ್ನು ನಡೆಸ್ತಿತ್ತು. ಆದರೆ ಈ ವರ್ಷದಿಂದ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿ ಎಕ್ಸಾಮನ್ನು ನಡೆಸ್ತಿದೆ. ಸೊ ಇದು ಮೊದಲ ಬಾರಿಗೆ KEಯಿಂದ ಮಾಡಲ್ಪಟ್ಟಂತಹ ಪರೀಕ್ಷೆ ಕೆಸೆಟ್ ಪರೀಕ್ಷೆ ಆಗಿದೆ. ಸೊ ಇದರ ರಿಸಲ್ಟ್ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬರ್ಬೋದು, ಬಹುತೇಕ ಬರ್ಬೋದು ಅನ್ನೋದು, ಖಚಿತವಾಗಿ ಫಸ್ಟ್ ವೀಕಲ್ಲಿ ಬರ್ಬೋದು ಅನ್ನೋದು ಮಾಹಿತಿ ಇದೆ. ಸೊ 2023-24 ಕೆಸೆಟ್ ಪರೀಕ್ಷೆಗೆ ಅರ್ಹರಾದವರಿಗೆ ಈ ಪ್ರಮಾಣ ಪತ್ರ ಅನ್ನೋ ಹೊಸ ಅಪ್ಡೇಟ್, ಹೇಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಯಾವ ರೀತಿ ಸರ್ಟಿಫಿಕೇಟನ್ನು ಕೊಡ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಕೆಸೆಟ್ ಪರೀಕ್ಷೆಗೆ ಅರ್ಹರಾದವರು ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಅವರು ಹೇಗೆ ಸರ್ಟಿಫಿಕೇಟನ್ನು ಪಡ್ಕೊಳ್ಳೋದು, ಈ ಪ್ರಮಾಣ ಪತ್ರವನ್ನು ಹೇಗೆ ಪಡ್ಕೋಬೇಕು ಅನ್ನೋದನ್ನು ಈ ನ್ಯೂಸ್ ಪೇಪರ್ನ ಅಪ್ಡೇಟಲ್ಲಿ ಕೊಟ್ಟಿದ್ದಾರೆ. ನಕಲಿ ಹಾವಳಿ ತಡೆ, ಅಭ್ಯರ್ಥಿಗಳಿಗೆ ಸುಲಭ ತುರ್ತಾಗಿ ಸರ್ಟಿಫಿಕೇಟ್, ಯಾವ ಥರ ಪಾಸಾದ ಮೇಲೆ ಸರ್ಟಿಫಿಕೇಟನ್ನು ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಈ ಮಾಹಿತಿಯಲ್ಲಿ ಈ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಕೆಸೆಟ್ ಅರ್ಹರಿಗೆ ಈ ಪ್ರಮಾಣ ಪತ್ರ ಅನ್ನೋ ಹೆಡ್ಲೈನ್ಸಲ್ಲಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಕಲಿ ಪ್ರಮಾಣ ಪತ್ರಗಳ ಹಾವಳಿಗೆ ಕಡಿವಾಣ ಹಾಕಲು ಮತ್ತು ದಾಖಲೆಗಳ ಪರಿಶೀಲನೆ ಸುಲಭಗೊಳಿಸಲು ಮೊದಲ ಬಾರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ ಅರ್ಹತೆ ಪಡೆದವರಿಗೆ ಈ ಪ್ರಮಾಣ ಪತ್ರ ವಿತರಿಸಲು ನಿರ್ಧರಿಸಿದೆ. ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪದವಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಲು ಕೆಸೆಟ್ ಅರ್ಹತೆಯನ್ನು ಮಾನದಂಡವಾಗಿ ಪರಿಗಣಿಸಲಾಗುತ್ತದೆ. ಅಭ್ಯರ್ಥಿಗಳು ಪ್ರಮಾಣ ಪತ್ರಕ್ಕಾಗಿ KEA ಕಚೇರಿಗೆ ಅಲೆದಾಡುವ ಬದಲು KEA ವೆಬ್ಸೈಟ್ ಮೂಲಕ ಈ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಇಲ್ಲಿ ಮೊದಲು ಮೈಸೂರು ಯೂನಿವರ್ಸಿಟಿ ಮಾಡ್ತಿರುವಾಗ ನಮಗೆ ಸಿಕ್ಕಿದಂಥ ಕ್ವಶನ್ ಪೇಪರ್ ಮತ್ತು ನಮ್ಮಲ್ಲಿರುವಂಥ OMR ಶೀಟ್, ಹಾಲ್ ಟಿಕೆಟ್ ಇದನ್ನೆಲ್ಲ ಸಬ್ಮಿಟ್ ಮಾಡಿ ನಾವು ಅರ್ಹರಾದ ಮೇಲೆ ಅದರಿಂದ ಪ್ರಮಾಣ ಪತ್ರವನ್ನು ಪಡ್ಕೋಬೇಕಾಗಿರ್ತದೆ. ಆ ಸಮಯದಲ್ಲಿ ಕೆಲವು ನಕಲಿ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡವರು ಇದ್ದಾರೆ. ಸೊ ಇಂತಹ ನಕಲಿ ಆಗುವುದನ್ನು ತಡೆಗಟ್ಟಲಿಕ್ಕೆ, ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಇಂತಹ ಒಂದು ಈ ಪ್ರಮಾಣ ಪತ್ರವನ್ನು ಒದಗಿಸುವಂತಹ, ಈ ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡುವಂತಹ ಕೆಲಸಕ್ಕೆ KEA ಇಲ್ಲಿ ಮುಂದಾಗಿದೆ. ಸೊ ಇದನ್ನು ಇಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. KEA ವೆಬ್ಸೈಟ್ ಮೂಲಕ ಈ ಪ್ರಮಾಣ ಪತ್ರವನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು. ನಾವೆಲ್ಲಾದರೂ ಕೆಸೆಟ್ಗೆ ಅರ್ಹರಾದರೆ ನಾವು ಡೌನ್ಲೋಡ್ KEA ವೆಬ್ಸೈಟ್ ಮೂಲಕ ಈ ಪ್ರಮಾಣ ಪತ್ರವನ್ನು ಇಲ್ಲಿ ಡೌನ್ಲೋಡ್ ಮಾಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೆಯೇ ವಂಚನೆಗೆ ಬ್ರೇಕ್ ಅಂತ ಹೇಳಿದ್ದಾರೆ. ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯದಿದ್ದರೂ ಕೆಲವು ಅಭ್ಯರ್ಥಿಗಳು ಉದ್ಯೋಗ ಪಡೆಯಲು ನಕಲಿ ಪ್ರಮಾಣ ಪತ್ರಗಳನ್ನು ತೋರಿಸಿ ಕೆಲಸ ಗಿಟ್ಟಿಸಿಕೊಳ್ಳುತ್ತಿದ್ದರು. ಅಂತಹ ಘಟನೆಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವ ಈ ಪ್ರಮಾಣ ಪತ್ರಗಳನ್ನು ನೀಡಲು ನಿರ್ಧರಿಸಿದೆ. ಸೊ KEA ವಂಚನೆಗಳನ್ನು ಬ್ರೇಕ್ ಮಾಡಬೇಕು. ಕೆಲವರು ಇಲ್ಲಿ ನಕಲಿಯಾಗಿ ಪ್ರಮಾಣ ಪತ್ರಗಳನ್ನು ಮಾಡಿಕೊಂಡು ಅದನ್ನು ಇಟ್ಕೊಂಡು ಕೆಲಸಕ್ಕೆ ಸೇರ್ತಿದ್ರು. ಸೊ ಅಂತಹ ನಕಲಿ ವಂಚನೆಗಳನ್ನು ತಡೆಗಟ್ಟಬೇಕು, ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಉದ್ದೇಶದಿಂದ ನಮ್ಮ KEA, ಕರ್ನಾಟಕ ಸರ್ಕಾರದ KEA ಇಂತಹ ನಿರ್ಧಾರಕ್ಕೆ ಬಂದಿದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆಯೇ ಯುನೀಕ್ ಕೋಡ್ ವಿತರಣೆ ಅಂತ ಹೇಳಿದ್ದಾರೆ. ಇಲ್ಲಿ ಯುನೀಕ್ ಕೋಡ್ ವಿತರಣೆ, ಅಭ್ಯರ್ಥಿಗಳಿಗೆ ಈ ಪ್ರಮಾಣ ಪತ್ರದ ಜೊತೆಗೆ ಯುನೀಕ್ ಕೋಡ್ ನೀಡಲಾಗುವುದು. ಉದ್ಯೋಗಕ್ಕಾಗಿ ಆನ್ಲೈನ್ ಮೂಲಕ ದಾಖಲೆ ಪರಿಶೀಲಿಸುವಾಗ ಯುನೀಕ್ ಕೋಡ್ ನಮೂದಿಸಿದರೆ ಅಭ್ಯರ್ಥಿ ಫೋಟೋ ಸಹಿತ ಹೆಸರು, ವಿದ್ಯಾರ್ಹತೆ, ಈ ಪ್ರಮಾಣ ಪತ್ರ ನೀಡಿದ ದಿನಾಂಕ ಸೇರಿ ಇತರ ವಿವರಗಳು ತಕ್ಷಣವೇ ಲಭ್ಯವಿರುತ್ತದೆ. ಅಂದರೆ ಇಲ್ಲೊಂದು ಈ ಪ್ರಮಾಣ ಪತ್ರ ನಮಗೆ ಕೊಡ್ತಾರೆ. ಆ ಪ್ರಮಾಣ ಪತ್ರದಲ್ಲಿ ಪ್ರಮಾಣ ಪತ್ರದ ಜೊತೆಗೆ ಒಂದು ಯುನೀಕ್ ಕೋಡ್, ಒಂದು ಡಿಫ್ರೆಂಟ್ ಕೋಡನ್ನು ನಮಗೆ ಪ್ರತಿಯೊಬ್ಬರಿಗೆ ಕೊಡ್ತಾರೆ. ಯಾರೆಲ್ಲ ಅರ್ಹರಾಗಿರ್ತಾರೆ ಅವರಿಗೆ ಕೊಡ್ತಾರೆ. ಸೊ ಅದನ್ನು ಇಟ್ಕೊಂಡು ನಾವು ಇಲ್ಲಿ ನಕಲಿ ಆ ಥರ ಹಾವಳಿಯನ್ನು ತಡೆಗಟ್ಬೋದು ಅಂತ ಹೇಳಿದ್ದಾರೆ. ಹಾಗೆಯೇ ನಾವು ಅದನ್ನು ಇಟ್ಕೊಂಡು, ನಮ್ಮ ಯುನೀಕ್ ಕೋಡನ್ನು ಇಟ್ಕೊಂಡು ನಾವು ಫೋಟೋ ಸಹಿತ ಇರುವಂತಹ ವಿದ್ಯಾರ್ಹತೆ ಮತ್ತು ಈ ಪ್ರಮಾಣ ಪತ್ರವನ್ನು ಇಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಕೆಲವರು ಕೆಸೆಟ್ ಉತ್ತೀರ್ಣರಾಗಿ 5-6 ವರ್ಷಗಳವರೆಗೆ ಪ್ರಮಾಣಪತ್ರ ಪಡೆಯುವುದಿಲ್ಲ.
ನಂತರ ಅವರು ಭೌತಿಕ ಪ್ರಮಾಣಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಅವರ ಪ್ರಮಾಣಪತ್ರ ಹುಡುಕುವುದು ಸಹ ಕಷ್ಟ. ಹೀಗಾಗಿ ಈ ಪ್ರಮಾಣಪತ್ರ ನೀಡಿದರೆ ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾ ವಿವರಿಸಿದ್ದಾರೆ. ಇಲ್ಲಿ ಅದೇ ರೀತಿ ಈಗ ಪಾಸಾದ ನಂತರ ಕೆಲವರು ಡೌನ್ಲೋಡ್ ಮಾಡಿಕೊಂಡಿರೋದಿಲ್ಲ. ನಮಗೆ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದರೆ ನಾವು ವಾಪಸ್ ಅಪ್ಲೈ ಮಾಡಿ ತೊಗೋಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಸಹ ಕಷ್ಟ ಆಗುತ್ತೆ, ಆ ಡಿಪಾರ್ಟ್ಮೆಂಟ್ನವ್ರಿಗೂ ಕಷ್ಟ ಆಗುತ್ತೆ. ಅದನ್ನು ಹುಡುಕಬೇಕು, ಅದನ್ನು ಪ್ರೋಸೆಸ್ ಮಾಡಿ ತೊಗೊಳ್ಬೇಕಾಗುತ್ತೆ. ಅದಕ್ಕೆ ಕಷ್ಟ ಆಗೋದನ್ನು ತಪ್ಪಿಸಲಿಕ್ಕೋಸ್ಕರ ಈ ಥರ ಒಂದು ಹೊಸ ಮಾದರಿಯ ಈ ಪ್ರಮಾಣಪತ್ರ ತಲುಪಿಸುವಂಥ ವ್ಯವಸ್ಥೆಯನ್ನು ಕೆಇಎ ಮಾಡಿದೆ ಅಂತ ಇಲ್ಲಿ ಅದರ ನಿರ್ದೇಶಕರ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾ ಇವರು ವಿವರಿಸಿದ್ದಾರೆ. ಹಾಗೆಯೇ ಇಲ್ಲಿ ಕೆಸೆಟ್ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂತೆ ಈ ವರ್ಷದಿಂದ ಭೌತಿಕ ಪ್ರಮಾಣಪತ್ರಗಳ ಬದಲಿಗೆ ಈ ಪ್ರಮಾಣಪತ್ರಗಳನ್ನು ನೀಡಲು ನಿರ್ಧರಿಸಿದ್ದೇವೆ. ಅಭ್ಯರ್ಥಿಗಳು ಕೆಇಎ ವೆಬ್ಸೈಟ್ನಲ್ಲಿ ತಮ್ಮ ಲಾಗಿನ್ ಐಡಿ ಮತ್ತು ಪಾಸ್ವರ್ಡ್ ಬಳಸಿ ಈ ಪ್ರಮಾಣಪತ್ರಗಳನ್ನು ಡೌನ್ಲೋಡ್ ಮಾಡಬಹುದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾ ಇವರು ಇಲ್ಲಿ ತಿಳಿಸಿದ್ದಾರೆ. ಕೆಸೆಟ್ ಅರ್ಹತೆಯನ್ನು ತಾವು ಪಡೆದ ಮೇಲೆ ಕೆಇಎ ವೆಬ್ಸೈಟ್ನಿಂದ ಈ ಪ್ರಮಾಣಪತ್ರವನ್ನು ಲಾಗಿನ್ ಐಡಿ ಮತ್ತು ಪಾಸ್ವರ್ಡ್ ಹಾಕಿ ಅದರ ಮೂಲಕ ವೆಬ್ಸೈಟ್ಗೆ ಲಾಗಿನ್ ಆಗಿ ನಮ್ಮ ಅರ್ಹತಾ ಪ್ರಮಾಣಪತ್ರವನ್ನು ಈ ಪ್ರಮಾಣಪತ್ರ ಇಲ್ಲಿ ಭೌತಿಕವಾಗಿ ಪ್ರಮಾಣಪತ್ರವನ್ನು ನೀಡುವುದಿಲ್ಲ. ಈ ಪ್ರಮಾಣಪತ್ರವನ್ನು ಯುನೀಕ್ ಕೋಡ್ನೊಂದಿಗೆ ಇಲ್ಲಿ ನಾವು ಪಡ್ಕೋಬಹುದು. ಸೊ ಇದಿಷ್ಟು ಈ ನ್ಯೂಸ್ ಪೇಪರಲ್ಲಿ ಬಂದಂತಹ ಅಪ್ಡೇಟ್ ಆಗಿದೆ. ಎಲ್ಲರೂ ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದೇವೆ. ಆಲ್ಮೋಸ್ಟ್ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬರ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಏಪ್ರಿಲ್ ಫಸ್ಟ್ ವೀಕ್ ವೆಯ್ಟ್ ಮಾಡೋಣ. ರಿಸಲ್ಟ್ಗಾಗಿ ಕಾದ ನಂತರ ರಿಸಲ್ಟ್ ಯಾರೆಲ್ಲ ಅರ್ಹರಾಗ್ತಾರೆ ಅವರು ಈ ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಕೆಇಎ, ಕೆಸೆಟ್ ಹಾಗೂ ಇನ್ನಿತರ ಕರ್ನಾಟಕ ರಾಜ್ಯದ ಹಲವು ಮಾಹಿತಿಗಳನ್ನು ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಇನ್ನಿತರ ಮಾಹಿತಿಯನ್ನು ನೀವಿಲ್ಲಿ ಪಡ್ಕೋಬೋದಾಗಿರುತ್ತದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಮಸ್ಕಾರ.